ಅದನ್ನ ನೋಡಿ ನಂಗೊಂದು ಜೋಕ್ ನೆನಪಾಗೋಯ್ತು ಕಣ. ಜೋಕ? ಏನ್ ಜೋಕು? ಸರ್ ನಾವಿಬ್ರು ಓದಿದ್ದು ಬರೀ ಹೈಸ್ಕೂಲ್ ಅವ್ರಿಗೆ ಒಟ್ಟಿಗೆ ಅಲ್ವಾ? ಹೌದು. ಕಾಲೇಜ್ ನಾನ್ ಬೇರೆ ನೀನ್ ಬೇರೆ. ನಮ್ಮ ಕಾಲೇಜ್ ಲೀಡರ್ ಹುಡುಗಿರು ಎಂತ ಕೋತಿ ಕೆಲಸ ಮಾಡೋರು ಗೊತ್ತಾ? ಕೋತಿ ಕೆಲಸನ? ಅವ್ರಿಗೆ ಲಿಪ್ಟಿಕ್ ಹಚ್ಕೊಳ್ಳೋದೊಂದು ಇದಿದೆ ಶೋಕಿ. ಎಲ್ಲ ಹುಡುಗಿರಿಗೂ ಲಿಪ್ಸ್ಟಿಕ್ ಹಚ್ಕೊಳ್ಳೋ ಶೋಕಿ. ಆದ್ರೆ ನಮ್ಮ ಹುಡುಗಿರಿಗೆ ಇನ್ನೊಂದು ಶೋಕಿ. ಏನು? ಹಚ್ಕೊಂಡು ಬಾತ್ರೂಮ್ ಹೋಗಿ ಬಾತ್ರೂಮ್ ಅಲ್ಲಿ ಮಿರರ್ ಇದೆಯಲ್ಲ ಅದಕ್ಕೆ ಅಂತ ಮುತ್ಕೊಡೋ ಶೋಕಿ. ಈ ತರ ಕೊಟ್ಬಿಟ್ಟು ದಿನ ಹೋಗ್ಬಿಡೋರು. ನಮ್ಮ ಕ್ಲೀನ್ ಮಾಡ್ತಾರಲ್ಲ ಬಾತ್ರೂಮ್, ಅವ್ರು ಇದನ್ನ ಕ್ಲೀನ್ ಮಾಡಿ ಸುಸ್ತಾಗ್ಬಿಡೋನು. ದಿನ ಇದೇ ಕಣ ರಗಳೆ. ಒಂದಿನ ಅವನಿಗೆ ತಲೆ ಕಟ್ಟೋಗಿ ಡೈರೆಕ್ಟ್ ಪ್ರಿನ್ಸಿಪಲ್ ಹೋಗಿ ಕಂಪ್ಲೇಂಟ್ ಮಾಡ್ಬಿಟ್ಟ. ಸರ್ ಹುಡುಗಿರು ಈ ತರ ಬಾತ್ರೂಮ್ ಬಂದು ಮುತ್ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಕ್ಲಾಸ್ಗೆ, ನನ್ ಕೈಲಿ ವರ್ಷಕ್ ಆಗಲ್ಲ ಕೆಲ್ಸ ಬಿಟ್ಬಿಡ್ತೀನಿ ಅಂತ. ನಮ್ಮ ಪ್ರಿನ್ಸಿಪಲ್ ಇದಾರಲ್ಲೋ ಪ್ರಳಯ ತಕೊಂಡ ನನ್ನ ಮಗ. ಅವ್ರು ಏನ್ ಮಾಡ್ದ ಗೊತ್ತಾ, ಎಲ್ಲಾ ಹುಡುಗಿರನ್ನು ಬಾತ್ರೂಮ್ ಕರ್ಕೊಂಡೋದ, ಆ ಕ್ಲೀನ್ ಮಾಡೋನು ಬಾತ್ರೂಮ್ ಕರ್ಕೊಂಡೋದ. ಕರ್ಕೊಂಡೋಗ್ಬಿಟ್ಟು ನೋಡ್ರಮ್ಮ, ನೀವು ದಿನ ಸಾಯಂಕಾಲ ಲಿಪ್ಟಿಕ್ ಹಾಕೊಂಡು ಗ್ಲಾಸ್ಗೆ ಮುತ್ಕೊಟ್ಬಿಟ್ಟು ಹೋಗ್ಬಿಡ್ತೀರಲ್ಲ, ಇವನು ವರ್ಷಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಗೊತ್ತಾ, ಇರಿ ನಿಮ್ ಕಣ್ಣು ಮುಂದೆನೆ ಒರೆಸಿ ತೋರಿಸ್ತಾನೆ ಅಂತ ಹೇಳಿ ಅವ್ನಿಗೆ ಹೇಳಿದ್ರು ವರ್ಷ ಅಂತ. ನನ್ ಮಗ ಈ ಮನೆ ವರ್ಷದ್ ಬರ್ತಲ್ಲ ಕೋಲ್ ಇರುತ್ತಲ್ಲ ಕೋಲು, ಅದನ್ನ ತಕೊಂಡು ಕಮೋಡ್ ಇದೆಯಲ್ಲ ಅದ್ರೊಳಗೆ ಅಜ್ಜಿ ಚೆನ್ನಾಗಿ ಕಲಕ್ಬಿಟ್ಟು ತಕೊಂಡ್ಬಂದು ಗ್ಲಾಸ್ ದ ಒರೆಸ್ತಾಕಡು. ಹಂಗ ವರ್ಷದ ಮೇಲೆ ಯಾವ ಹುಡುಗಿರು ಲೇ ಮುತ್ ಕೊಡಕ್ಕೆ ಬಾತ್ರೂಮ್ಗೆ ಹೋಗ್ಲಿಲ್ಲ. ಹೋಗ್ಬಿಟ್ಟೈತೆ ನಮ್ದಕ್ಕೆ ಜಾರಿಗೆ ಹೋಗ್ಬಿಟ್ಟೈತೆ.